ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿದ್ದ ಯುವಕರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗೇಟ್ ಬಳಿ ಸಂಭವಿಸಿದೆ. ನಗರದ ಸೇಠ್ ದಿನ್ನೆ ಬಳಿ ಇರುವ ಶ್ರೀನಿವಾಸ ಹಿಂದೂಸ್ತಾನ್ ಲಿಮಿಟೆಡ್ ಕಂಪನಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ 23 ವರ್ಷದ ವರುಣ್ ಹಾಗೂ 22 ವರ್ಷದ ಜೀವನ್ ಮೃತ ದುರ್ದೈವಿಗಳು. ಕೆಲಸ ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದ ವೇಳೆ ರಾತ್ರಿ ಸುಮಾರು 10 ಗಂಟೆಯ ನಂತರ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಇಬ್ಬರು ಯುವಕರು ಸ್ಥಳದಲ್ಲೇ ಅಸುನೀಗಿದ್ದು ಮರಣೋತ್ತರ ಪರೀಕ್ಷೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಗಾರಕ್ಕೆ ತರಲಾಗಿದ್ದು ಇನ್ನು ಮೃತ ಜೀವನ್ ಇಡೀ ಕುಟುಂಬಕ್ಕೆ ಆಸರೆಯಾಗಿದ್ದ. ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡಿದ್ದ ಜೀವನ್ ಕಷ್ಟಪಟ್ಟು ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೆ ಸೇರಿಕೊಂಡಿದ್ದ. ಇಡೀ ಕುಟುಂಬದ ಜವಾಬ್ದಾರಿ ಹೊತ್ತಿದ್ದ ಜೀವನ್ ಮೃತಪಟ್ಟ ವಿಷಯ ತಿಳಿದ ತಾಯಿಯ ರೋದನೆ ಏಳತೀರದಾಗಿತ್ತು. ನಾವು ಬಂದಿಲ್ಲ ಒಂದ್ 5 ವರ್ಷ ಆಯ್ತು. ನಮ್ ತಮ್ಮವ್ರು ಬಂದು ನಾವೊಂದ್ 2 ವರ್ಷ ಆಯ್ತು. ನಮ್ ಮಗ ಕೆಲ್ಸ ಮಾಡ್ಕೊಂಡಿದ್ದ ಅಲ್ಲೊಂದ್ ಈಗೊಂದು ಈ ಫ್ಯಾಕ್ಟ್ರಿಗೆ ಹೋಗಿ ಫಸ್ಟ್ 3 ತಿಂಗಳು ಮಾಡಿದ್ದ. ಆಮೇಲೆ ಈಗ ಒಂದ್ 15 ದಿವಸ 20 ದಿವಸ ಆಯ್ತು ಮಾಡ್ಕೊಂಡ್ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಈ ತರ ಆಗ್ಬಿಟ್ಟದಣ್ಣ. ಅದು ಯಾವ್ದು ಫ್ಯಾಕ್ಟ್ರಿ ಅಂತ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ ನಮ್ಗೆ ಯಾವ ಫ್ಯಾಕ್ಟ್ರಿ ಅಂತ. ಪೆರಸಂದ್ರ ಕಡೆ ಹೋಗೋ ರೋಡಲ್ಲಿ ಅಣ್ಣ, ಅದು ನಮಗ್ ಗೊತ್ತಿಲ್ಲ. ಮಗ ಅಣ್ಣ, ಮಗ ಜೀವನ್ ಅಂತ. ಜೀವನ್ ಅವನೊಬ್ನೇ ಕಣಪ್ಪ ನಮ್ಗೆ, ಒಬ್ನೇ ಮಗ ನಮ್ಗೆ, ಅವನೊಬ್ನೇ ನನ್ನ ಮಗ ಒಬ್ನೇ. ನಾವು ಕುಣಿಗಲ್ಲಿಂದ ಅವರು ಅವರ ತಮ್ಮನ ಮನೇಲಿ ಬಂದಿದ್ದು ಕೆಲ್ಸಕ್ಕೋಸ್ಕರನೇ ಅವನು ಎಜುಕೇಶನ್ ಮುಗಿಸ್ಕೊಂಡು ಕೆಲಸ ಮಾಡ್ತೀನಿ ಅಂತ ಅವ್ರ ಮಾವನ್ ಮನೆಗ್ ಬಂದ್ಮೇಲೆ ಕೆಲ್ಸಕ್ಕೆ ಸೇರ್ಕೊಂಡು ಒಂದ್ 20 ಡೇಸ್ ಆಗಿದೆ ಅಷ್ಟೇ. ಆವಾಗ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಫ್ರೆಂಡ್ ಗಾಡಿಲಿ ಬರ್ಬೇಕಾಗಿದ್ರೆ ಆತರ ಆಗಿದೆ ಇನ್ಸಿಡೆಂಟ್ ಆದ್ಮೇಲೆ ನಮ್ಗೆ ಯಾರು ಕಾಲ್ ಮಾಡಿ ಏನು ಹೇಳಿಲ್ಲ. ಅವಾಗ ಇವ್ರು ಕಾಲ್ ಮಾಡಿ ಮಡಗಿದ್ರೆ ಫೋನ್ ಯಾರು ರಿಸೀವ್ ಮಾಡಿಲ್ಲ. ಆಮೇಲೆ 12 ಗಂಟೆ ಟೈಮ್ ಅಲ್ಲಿ ಅವ್ರ ಮಾವಂಗೆ ಲಾಸ್ಟ್ ಕಾಲ್ ಯಾವ್ದಿತ್ತು ಅದನ್ನ ನೋಡಿ ಕಾಲ್ ಮಾಡಿದಾರೆ ಪೊಲೀಸರು, ಈ ತರ ಆಗಿದೆ ಬನ್ನಿ ಅಂತ. ಆಮೇಲೆ ಬಂದ್ ನೋಡಿದಾಗ ಈ ತರ ಆಗಿದೆ, ಅವನಿಗೆ ನಾವು ಸ್ಪಾಟ್ ಅಲ್ಲೇ ಇದಾಗಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರ ಅಮ್ಮ ಫುಲ್ಲು ಬಿದ್ದೆ ಹೋಗಿ ಅವ್ರನ್ನ ಪ್ರಜ್ಞೆ ನಿಲ್ದಂಗಾಗಿ ಎಷ್ಟು ಅಲ್ಲಿ ಊರಲ್ಲಿ ತುಂಬಾ ಜನ ಕಾಯ್ಕೊಂಡ್ ಕೂತಾ ಇದಾರೆ ಅವನಿಗೋಸ್ಕರ. ಎಲ್ಲಾರು ಅಜ್ಜಿ ತಾತ ಎಲ್ಲ ಎಷ್ಟು ಇದ್ ಮಾಡ್ತಿದಾರೆ, ಅವ್ನ್ ದುಡ್ದು ಸಾಕ್ತಾನೆ ಅಂತ ತುಂಬಾ ನಂಬ್ಕೊಂಡು. ಅವ್ರ ಯಜಮಾನ್ರು ಸತ್ತೋಗಿ ಆಗ್ಲೇ 10 ವರ್ಷದ ಮೇಲಾಯ್ತು. ಅವ್ರ ಅಪ್ಪನೂ ಇಲ್ಲ ಸರ್, ಅವ್ರೊಬ್ನೇ ಮನೆಗೆ ಆಧಾರ ಇದ್ದಿದ್ದು. ಸಣ್ಣ ಮಗಿನಲ್ಲಿ ಅವನು 1 ವರ್ಷದ ಮಗು ಇದ್ದಾಗ ಅವ್ರಪ್ಪ ತೀರ್ಕೊಂಡಿದ್ದು. ಇವಾಗ ಅವ್ರ ಅಮ್ಮಂಗೆ ಯಾರು ಆಧಾರ ಇಲ್ದಂಗ ಆಗಿದೆ. ಅಲ್ಲಿ ಯಾರು ಆತರ ಮಾಡ್ಕೊಂಡು ಹೋದ್ರು ಅವ್ನ್ ಒಂಚೂರು ಮಾನವೀಯತೆ ಏನಾದ್ರು ಇದ್ದಿದ್ರೆ ನಿಲ್ಸಿ ಏನಾಯ್ತು ಅಂತ ನಾದ್ರು ನೋಡ್ತಿದ್ರು. ಆತರ ಏನಾಗಿದೆ ಅಂತ ಅಟ್ಲೀಸ್ಟ್ 2 ಪ್ರಾಣ ಒಂದೇ ಸತ ಹೋಗ್ತಾ ಇದೆ ಅಂತ ನೋಡಿದ್ರು ಅವ್ರು ಆತರ ಹೋಗಿದ್ದಾರೆ ಅಂದ್ರೆ ಅದು ಅವ್ರು ಹತ್ತಿ ಮತ್ತೆ ಅಂದ್ರೆ ಹೋಗಿ ಮುಂದೆ ಹತ್ತಿಸ್ಕೊಂಡು ಹೋಗಿ ಎಳ್ಕೊಂಡ್ ಹೋಗಿದ್ದಾನೆ ಅಷ್ಟು ದೂರ. ಅಷ್ಟು ಕ್ರೂರಿಯಾಗಿ ಯಾರು ಮನುಷ್ಯತ್ವ ಕಳ್ಕೊಂಡಾಗಿ ಯಾರು ಇರ್ಬಾರ್ದು ಸರ್. ಅದನ್ನ ಅವ್ನಿಗೆ ಸಿಕ್ಕಿದ್ರೆ ಕಠಿಣ ಶಿಕ್ಷೆ ಕೊಡ್ಬೇಕು ಸರ್. ಅವ್ನಿಗೆ ಅವ್ನ ಪ್ರಾಣದ ಬೆಲೆ ಏನು ಅಂತ ತಿಳಿಬೇಕು. ಅಲ್ಲಿ ರೋಡಲ್ಲಿ ಮತ್ತೆ CC ಕ್ಯಾಮ್ರಾಗಳು, ನಮ್ಮ ಜನರು ಸರ್ಕಾರಗಳು ಅದು ಇದು ಮಾಡ್ತಾರೆ, ಬಟ್ ಅಲ್ಲಿ ಏನ್ ಬೇಕಾಗಿರೋ ಸವಲತ್ತುಗಳನ್ನೇ ಕೊಡಲ್ಲ. ಈ ತರ ಒಬ್ಬೊಬ್ರು ಮಕ್ಳನ್ನ ಕಳ್ಕೊಂಡ್ರೆ ಏನ್ ಮಾಡ್ಬೇಕು ಸರ್? ಈ ತರ ಇವಾಗ ಅವ್ರಿಗೆ ಯಾರು ದಿಕ್ಕು? ಸರ್ಕಾರ ಬಂದ್ ನೋಡುತ್ತಾ? ಬೇರೆ ಯಾರು? ನಾನು ಅಕ್ಕ ತಂಗಿ ಆಗಿರ್ಬೋದು, ನನ್ನ ಇದಕ್ಕೆ ನಾನ್ ನೋಡ್ಕೋತೀನಿ, ಅವ್ರಿಗೆ ಯಾರು ದಿಕ್ಕಿಲ್ಲ. ಆತರ ಆಗಿದೆ ಅವ್ರ ಮನೆ ಪರಿಸ್ಥಿತಿ ಇವಾಗ.